ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಮೊದಲನೇ ಸ್ಕ್ಯಾನಿಂಗು ಯಾವ ರೀತಿ ಇರುತ್ತೆ, ಮೊದಲನೇ ಸ್ಕ್ಯಾನಿಂಗಲ್ಲಿ ನೀವು ಏನೆಲ್ಲ ತಿಳ್ಕೊಬೋದು, ಹಾಗೆ ಮೊದಲನೇ ಸ್ಕ್ಯಾನಿಂಗ್ ನೀವು ಸ್ಕಿಪ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಮೊದಲನೇ ಸ್ಕ್ಯಾನಿಂಗ್ ಬಂದುಬಿಟ್ಟು ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ 6 to 8 ವೀಕ್ಸ್ ಒಳಗಡೆ ನಿಮಗೆ ಮೊದಲನೇ ಸ್ಕ್ಯಾನಿಂಗ್ ಇರುತ್ತೆ. ಈ ಸ್ಕ್ಯಾನಿಂಗಲ್ಲಿ ನೀವೇನೆಲ್ಲ ನೋಡ್ಬೋದು ಅಂದರೆ ಹಾರ್ಟ್ ಬೀಟ್ನ ನೋಡ್ಬೋದು, ಹಾಗೆ ಮಗು ಸಿಂಗಲ್ ಇದೆಯಾ ಅಥವಾ ಟ್ವಿನ್ಸ್ ಇದೆಯಾ ಅನ್ನೋದು ಕೂಡ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ಮೇಜರಾಗಿ ಏನು ಡಾಕ್ಟರ್ ನಿಮಗೆ ತಿಳಿಸ್ತಾರೆ ಅಂದರೆ ಬೇಬಿ ಗರ್ಭಕೋಶದಲ್ಲಿದೆಯಾ ಅಥವಾ ಫೆಲೋಪಿನ್ ಟ್ಯೂಬಲ್ಲಿ ಬೆಳೀತಾ ಇದೆಯಾ ಅನ್ನೋದು ಇದು ನಾವು ತಿಳ್ಕೊಬೇಕಾಗಿರುವಂತಹ ಮೇಜರ್ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು. ಫ್ರೆಂಡ್ಸ್, ಅದಕ್ಕೇ ಮೊದಲನೇ ಸ್ಕ್ಯಾನಿಂಗ್ನ ಮಿಸ್ ಮಾಡಬೇಡಿ. ಓಕೆನಾ ಫ್ರೆಂಡ್ಸ್, ಇದು ನಿಮಗೆ ಗೊತ್ತಾಯಿತು ಅಂದರೆ ನಿಮಗೆ ಅರ್ಧ ಪ್ರಾಬ್ಲಮ್ ಇಲ್ಲೇ ನಿಮಗೆ ಸಾಲ್ವ್ ಆಗಿಬಿಡುತ್ತೆ. ಸೊ ಕೆಲವು ಸರ್ತಿ ಹಾರ್ಟ್ ಬೀಟ್ ಬಂದಿರೋದಿಲ್ಲ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಹಾರ್ಟ್ ಬೀಟ್ ಬಂದಿಲ್ಲ ಅಂದರೆ ಇನ್ನೊಂದು ವೀಕ್ ಬಿಟ್ಟು ಚೆಕ್ ಮಾಡ್ತಾರೆ. ಓಕೆನಾ. ಸೊ ಈ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ಗಳು ಮೊದಲನೇ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಕ್ಯಾನಿಂಗ್ನ ಯಾರೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಹಾಗೆ ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾವ ಮಂತಲ್ಲಿದ್ದೀರಾ ಅಥವಾ ನೀವು ಯಾವ ಸ್ಕ್ಯಾನಿಂಗ್ ಮುಗಿಸಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಾರ್ಟ್ 2ಅಲ್ಲಿ NT ಸ್ಕ್ಯಾನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪಾರ್ಟ್ 2 ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.